ಓಂ ನಮೋ ಭಗವತೆ ವಾಸುದೇವಾಯ. ವರ್ಷದ ಕೊನೆಯ ಸೂರ್ಯಗ್ರಹಣ ಇದೇ 21 ಸೆಪ್ಟೆಂಬರ್ ರವಿವಾರ ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಿ ಅದೇ ರಾತ್ರಿ ಅಂದರೆ 12 ಗಂಟೆ ನಂತರದಲ್ಲಿ ಆದರೆ 22ನೇ ತಾರೀಕು ಬರುತ್ತೆ. ಸೆಪ್ಟೆಂಬರ್ 22 3 ಗಂಟೆ 23 ನಿಮಿಷ ಬೆಳಗಿನ ಜಾವದಲ್ಲಿ ಸೂರ್ಯಗ್ರಹಣವು ಸಮಾಪ್ತಿ ಆಗ್ತಾ ಇರುತ್ತೆ. ಕನ್ಯಾ ರಾಶಿ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣವು ಸಂಭವಿಸ್ತಾ ಇರುತ್ತೆ. ವೃಷಭ ಲಗ್ನ, ಮಿಥುನ ಲಗ್ನ ಮತ್ತು ಕರ್ಕಾಟಕ ಲಗ್ನ ಈ 3 ಲಗ್ನಗಳಲ್ಲಿ ಕೂಡ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ಸೂರ್ಯಗ್ರಹಣವನ್ನ ಗರ್ಭಿಣಿ ಸ್ತ್ರೀಯರು ಪಾಲನೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಅನುಮಾನ ಸಾಕಷ್ಟು ಜನರಿಗೆ ಇರುತ್ತೆ. ಗ್ರಹಣವು ಸಂಪೂರ್ಣವಾಗಿರುವಂತಹ ಭೂಮಂಡಲದ ಮೇಲೇ ಸಂಭವಿಸ್ತಾ ಇರೋದ್ರಿಂದ ಕಡ್ಡಾಯವಾಗಿ ಗರ್ಭಿಣಿ ಸ್ತ್ರೀಯರು ಗ್ರಹಣದ ಒಂದು ಗೋಚಾರಣದ ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ರಾತ್ರಿ ಸಂಭವಿಸ್ತಾ ಇರೋದ್ರಿಂದ ನಾವು ಮಲಗಿದಂತಹ ಸಮಯದಲ್ಲಿ ಗ್ರಹಣವು ಸಂಭವಿಸ್ತಾ ಇರೋದ್ರಿಂದ ಯಾವುದೇ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಬಟ್ ಆದರೆ ಗ್ರಹಣದ ಸಮಯದಲ್ಲೇ ಒಂದು 21 ಗರಿಕೆಗಳನ್ನು ತಮ್ಮ ದಿಂಬು ಕೆಳಗಡೆ ಇಟ್ಕೊಳ್ಬೇಕು. ಜೊತೆಗೆ ಒಂದು ಬಟ್ಟಲ ಅಡಿಕೆಯಲ್ಲಿ ಅಥವಾ ಕೆಂಪು ಅಡಿಕೆಯನ್ನು ತಲೆದಿಂಬು ಕೆಳಗಡೆ ಇಟ್ಟು ಮಲಗೋದ್ರಿಂದ ಗ್ರಹಣದಿಂದ ಆಗುವಂತಹ ಸಂಪೂರ್ಣವಾದಂತಹ ದೋಷಗಳು ದೂರ ಹೋಗ್ತಾ ಇರುತ್ತೆ. ಮರುದಿನ ಬೆಳಗ್ಗೆ ಆ ಗರಿಕೆ ಮತ್ತು ಅಡಿಕೆಯನ್ನು ತಮಗೆ 5 ಬಾರಿ ದೃಷ್ಟಿಯನ್ನು ತೆಗೆದು 3 ದಾರಿ ಸೇರುವಂತಹ ಪ್ಲೇಸಲ್ಲಾಗಲಿ ಅಥವಾ ಹಳೆ ಬಾವಿಯಲ್ಲಾಗಲಿ ಅಥವಾ ಹರಿಯೋ ನೀರಿನಲ್ಲಿ ಹಾಕಿ ಬಂದರೆ ಸೂರ್ಯಗ್ರಹಣದಿಂದ ಆಗುವಂತಹ ಸರ್ವ ದೋಷಗಳು ಕೂಡ ಗರ್ಭಿಣಿ ಸ್ತ್ರೀಯರಿಗೆ ದೂರ ಹೋಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಸೂರ್ಯಗ್ರಹಣವು ಕನ್ಯಾ ರಾಶಿ, ವೃಷಭ ಲಗ್ನ, ಮಿಥುನ ಲಗ್ನ ಮತ್ತು ಕರ್ಕಾಟಕ ಲಗ್ನ 3 ಲಗ್ನಗಳಲ್ಲಿ ಕೂಡ ಗ್ರಹಣವು ಸಂಭವಿಸ್ತಾ ಇರೋದ್ರಿಂದ ಇನ್ನು ಗ್ರಹಣದಿಂದ ಮುಖ್ಯವಾಗಿ ಸಿಂಹ ರಾಶಿಯವರಿಗೆ ಅತ್ಯಂತ ದೋಷಪೂರಿತವಾಗಿರುವಂತಹ ಭವಿಷ್ಯತ್ತನ್ನು ಮುಂದಿನ 9 ತಿಂಗಳ ಕಾಲ ಅನುಭವಿಸ್ತಾ ಇರ್ತೀರಿ. ಈ 9 ತಿಂಗಳ ಮಧ್ಯದಲ್ಲಿ ತಾವು ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ತಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅತಿಯಾದಂತಹ ಸಾಲ ಮನ್ನಾ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ. ಯಾರ್ಯಾರು ಸಿಂಹ ರಾಶಿಯವರು ಇದ್ದೀರಿ ಅವರ ತಂದೆ ತಾಯಿಯ ಆರೋಗ್ಯ ಬಗ್ಗೆ ತುಂಬ ಗಮನವನ್ನು ಕೊಡಬೇಕು. ಒಂದು ಸ್ವಲ್ಪ ನಿಷ್ಕಾಳಜಿಯನ್ನು ಮಾಡಿದರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದುಂದು ವೆಚ್ಚವನ್ನು ಮಾಡುವಂತಹ ಪರಿಸ್ಥಿತಿ ಇರುತ್ತೆ. ಜೊತೆಗೆ ಸಿಂಹರಾಶಿಯವರು ಈ ಗ್ರಹಣದ ನಂತರದಲ್ಲಿ ಒಂದು 3 ತಿಂಗಳ ಕಾಲ ದೂರ ಪ್ರಯಾಣವನ್ನು ತಾವು ಸ್ಥಗಿತಗೊಳಿಸಿದರೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ದೂರ ಪ್ರಯಾಣವನ್ನು ನೀವು ಮಾಡಿದರೆ ಆ ಪ್ರಯಾಣದಿಂದ ಯಾವುದೇ ರೀತಿ ಲಾಭಗಳನ್ನು ಹೊಂದದೇ ಇರುವಂತಹ ಪರಿಸ್ಥಿತಿ ಮುಂದಿನ ದಿನಮಾನಗಳಲ್ಲಿ ಸಿಂಹರಾಶಿಯವರಿಗೆ ಆಗ್ತಾ ಇರುತ್ತೆ. ಇನ್ನು ಅನುಕೂಲ ತರುವಂತಹ ರಾಶಿಗಳು ಬಂದ್ಬಿಟ್ಟು ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಧನುಷ್ಯ ರಾಶಿ ಈ 4 ರಾಶಿಗಳದು ಒಂದು ಬದಿಯಾದರೆ ಮಿಥುನ ರಾಶಿಯವರಿಗೆ 100ಕ್ಕೆ 100ರಷ್ಟು ಕೂಡ ಅನುಕೂಲವನ್ನು ಹೊಂದುವಂತಹ ಪರಿಸ್ಥಿತಿ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಆಗ್ತಾ ಇರುತ್ತೆ. ಯಾವ್ಯಾವ ರೀತಿ? ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿ, ಧನುಷ್ಯ ರಾಶಿಯವರಿಗೆ ಭೂಮಿ ಲಾಭ ಮತ್ತು ಆರ್ಥಿಕ ಲಾಭ ಇದೆ. ಬಟ್ ಮಿಥುನ ರಾಶಿಯವರಿಗೆ ಉದ್ಯೋಗ ಅವಕಾಶ ಇದೆ, ಹಣಕಾಸಿನಲ್ಲಿ ಬಡ್ತಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ಯಾವುದಾದ್ರೂ ತಮಗೆ ಈ ಹಣಕಾಸಿನ ವಿಚಾರಗಳಲ್ಲಿ ಏನಾದರೂ ವಾದ ವಿವಾದಗಳಿದ್ದರೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇದು ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣದಾದಂತಹ ಮಾಹಿತಿ ಇರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.